ಹೇ ಆಂಟಿ ಒಂದ್ ನಿಮಿಷ. ಮೊಟ್ಟ ಮಧ್ಯಾಹ್ನದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಹಾಯ್ ಗುರು, ನಾವು ಗಿಡಕ್ಕೆ ಪಾತಿ ಮಾಡ್ತಿದೀವಿ, ನೀರ್ ಹಾಕ್ತಿದೀವಿ. ಇಲ್ಲಿದ್ದೀರಾ? ಇದು ಏನ್ ಕತೆ ಇದು? ನಮ್ಮ ಕಸ್ತೂರಿ ನಗರ ಬಡಾವಣೆಯಲ್ಲಿ ನಮ್ಗೆ ಒಂದು ದೈವದತ್ತವಾಗಿ ಬಂದಿರೋ ಒಂದು ಫಾರೆಸ್ಟ್ ಕಾಡಿನಲ್ಲಿ ಒಂದು ಕೆರೆ ಇದೆ. ವಾವ್, ಸೂಪರ್. ಇವ್ರು ಯಾರೋ ಜೊತೆಗಿದ್ದಾರೆ ನಿಮ್ಮವರು? ಯಾರು ಇವ್ರು? ನನ್ನ ಮೊಮ್ಮಗ. ಓಕೆ. ಯಾಕಂದ್ರೆ ನಾವು ಮಾಡ್ತಾ ಇರೋದೇ ನಾವು ಮುಂದಿನ ಪೀಳಿಗೆಗೆ ಕೆರೆ ಉಳಿಸಿ ಬೆಳೆಸಿ ಅನ್ನೋ ಒಂದು ಉದ್ದೇಶಕ್ಕೆ ಮಠ ಮಧ್ಯಾಹ್ನ ಆದ್ರೂ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ವೆರಿ ನೈಸ್. ಇವಾಗ ಮೊಟ್ಟ ಮಧ್ಯಾಹ್ನದಲ್ಲಿ ಗಿಡನ ಮೇಂಟೈನ್ ಮಾಡ್ಬೇಕು ಅನ್ನೋದು ನಿಮ್ಮ ಬಹಳ ಉದ್ದೇಶ ಅಲ್ವಾ? ಏನೇನೆಲ್ಲ ಮಾಡಿದಿರಾ ಈ ಕೆರೆಯಲ್ಲಿ ಹೇಳಿ? ಒಂದಷ್ಟು ಜನ ಯುವಕರು ಸೇರ್ಕೊಂಡು ನಮ್ಗೆ ಇಲ್ಲಿ ಕೆರೆ ಇದೆ ಇದಿದೆ ಅಂತ ಹೇಳಿದ್ರು. ಕೆರೆಯಲ್ಲಿ ನಾನು ನೋಡೇ ಇಲ್ವಲ್ಲ ಅಂತ ನನಗೂ ಆಶ್ಚರ್ಯ ಆಯ್ತು. ಇದು ಜಸ್ಟ್ 2.5 ವರ್ಷದ 3 ವರ್ಷದ ಸಾಧನೆ. ಸುತ್ತಲೂ ಕಾಂಪೌಂಡ್ ಆಯ್ತು, ಕೆರೆ ಆಯ್ತು, ತುಂಬಾ ಗಿಡಗಳನ್ನ ನೆಟ್ಟಿದೀವಿ. ಇವ್ರ ಸ್ಕೂಲಿಂದ ಒಂದು 25-35 ಜನ ಗೈಡ್ಸು ಮತ್ತೆ 25-35 ಜನ ಗರ್ಲ್ಸು ಸ್ಕೌಟ್ಸು ಎಲ್ಲ ಬಂದು ಬರೋ ಕಸ ಎಲ್ಲ ಎತ್ತಾಕಿದ್ರು. ಏನೇನೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇದೆ? ಇಲ್ಲಿ ನಾವು ತುಂಬಾ ಕೊಕ್ಕರೆಗಳು ನೋಡಿದೀನಿ, ಆಮೇಲೆ ಹಾವುಗಳನ್ನ ನೋಡಿದೀನಿ. ನಿಮ್ಗೆ ಹಾವು ಭಯ ಆಗಲ್ವಾ? ಭಯ, ನನ್ನ ಹೆಸರೇ ನಾಗರತ್ನ, ನಗುರತ್ನ. ನಾನು ಹಾವು ಭಯ ಪಡೋದಿಲ್ಲ. ಮಳೆಗಾಲದಲ್ಲಿ ಹೆಂಗಿರುತ್ತೆ ಈ ಕೆರೆ? ನಮಗಂತೂ ಬಹಳ ಖುಷಿ ಆಯ್ತು. ಅಲ್ಲಿ ಹೋಗಿ ಈಜಾಡೋಣ ಅನ್ನೋಷ್ಟು ನಮ್ಗೆ ಖುಷಿ ಆಯ್ತು. ಕೆರೆ ತುಂಬುತ್ತಾ ಇದೆ. ಇದೇ ತರ ಕೆರೆಗೆ ನಿಮ್ಮ ವಾಲಂಟಿಯರಿಂಗ್ ನಡೀತಾ ಇರ್ಲಿ ಅಂತ ಹೇಳಿ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಭಗವಂತ ಎಷ್ಟು ದಿವಸ ನಮ್ಗೆ ಶ್ರದ್ಧಾ ಭಕ್ತಿ ಕೊಡ್ತಾನೋ ನಾವು ಅಷ್ಟೇ ದಿವಸ ಇದನ್ನ ಮಾಡ್ತೀವಿ. ಥ್ಯಾಂಕ್ ಯು. ಸಂವಿಧಾನ ಎರಡೂ